ವನ್ಯಜೀವಿ ಸಂಘರ್ಷ ಕುರಿತು ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರ ಅಧ್ಯಕ್ಷತೆಯಲ್ಲಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣ, ಮಡಿಕೇರಿ ಕ್ಷೇತ್ರದ ಶಾಸಕರಾದ ಮಂತರಗೌಡ ಉಪಸ್ಥಿತಿಯಲ್ಲಿ ಉನ್ನತ ಅಧಿಕಾರಿಗಳ ಸಭೆ ಸಚಿವರ ಕಚೇರಿಯಲ್ಲಿ ಇಂದು ಜರುಗಿತು. ಸಭೆಯಲ್ಲಿ ಎಎಸ್ ಪೊನ್ನಣ್ಣ ಅವರು ಮಾತನಾಡಿ, ಅಧಿಕಾರಿಗಳು ಸ್ಥಳೀಯರೊಂದಿಗೆ ಉತ್ತಮ ಬಾಂಧವ್ಯ ರೂಢಿಸಿಕೊಳ್ಳಬೇಕು. ಇಪಿಟಿ ಮತ್ತು ಸೋಲಾರ್ ನಿರ್ವಹಣೆ ಸರಿಯಾಗಿ ಮಾಡಬೇಕು. ಅಧಿಕಾರಿಗಳು ಕಾರ್ಯವೈಖರಿ ಸಮರ್ಪಕವಾಗಿ ನಿರ್ವಹಿಸಬೇಕು. ಕಂದಕಗಳು ಮತ್ತು ಇತರೆ ಅಭಿವೃದ್ಧಿ ಕಾರ್ಯಗಳು ಜನರಿಗೆ ತಿಳಿಸಬೇಕು. ಮಾನವನ ಪ್ರಾಣಿ ಜೀವ ಹಾನಿಯಾಗುತ್ತಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದರು. ಜಮ್ಮಮಲೆ ವಿಷಯವಾಗಿ ಮಾತನಾಡಿದ ಮಾನ್ಯ ಶಾಸಕರು, ಗೋಣೆಗದ್ದೆ ಹಾಡಿ ನಿವಾಸಿಗಳನ್ನು ಕಾಡಿನ ಅಂಚಿಗೆ ಸ್ಥಳಾಂತರಿಸಲು ಕ್ರಮ ಜರುಗಿಸುವಂತೆ ತಿಳಿಸಿದರು. ಹಾಗೂ ಜಮ್ಮಮಲೆ ಹಿಡುವಳಿದಾರರ ಹಕ್ಕನ್ನು ಸರ್ಕಾರ ಗಮನಿಸಿ ಪರಿಹಾರ ನೀಡಬೇಕು ಎಂದು ಕೋರಿದರು. ಮಾನವ ವನ್ಯಜೀವಿ ಸಂಘರ್ಷದ ಬಗ್ಗೆ ಮಾನ್ಯ ಸಚಿವರು ಆತಂಕ ವ್ಯಕ್ತಪಡಿಸಿ, ಅಧಿಕಾರಿಗಳು ಕೂಡಲೇ ಕೊಡಗು ಜಿಲ್ಲೆಯಲ್ಲಿ ಆನೆ ಹಾವಳಿ ನಿಯಂತ್ರಿಸಲು 422 ಕಿಲೋಮೀಟರ್ ಆನೆ ಕಂದಕ ತ್ವರಿತವಾಗಿ ನಿರ್ಮಿಸಲು ಸೂಚಿಸಿದರು. ಇಟಿಎಫ್, ಎಡಿಸಿ ಸೇರಿದಂತೆ ಎಂಎಸಿ ತಂಡ ಬಲಪಡಿಸಿ ಹೊಸದಾಗಿ 4 ವಾಹನ ಖರೀದಿಸಲು ಕ್ರಮ ಕೈಗೊಳ್ಳಲಾಯಿತು. 544 ಕಿಲೋಮೀಟರ್ ಟೆಂಡಕಲ್ ಫೆನ್ಸಿಂಗ್ ನಿರ್ಮಾಣದ ಎಲ್ಲ ಕಾರ್ಯಗಳನ್ನು 10 ದಿನಗಳಲ್ಲಿ ನಿರ್ವಹಿಸಬೇಕು ಎಂದು ಸಚಿವರು ತಿಳಿಸಿದರು. ಸ್ಥಳೀಯರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಬೇಕು ಎಂಬ ಮಾಹಿತಿಯನ್ನು ಸಾರ್ವಜನಿಕರಿಗೆ ತಿಳಿಸುವ ನಿಟ್ಟಿನಲ್ಲಿ ನಾಮಫಲಕಗಳನ್ನು ಅಳವಡಿಸಲು ಸೂಚಿಸಿದರು. ನಿಮ್ಮದು ಕಂದಕ ಇದೆ, ಆ ಕಂದಕ ನಿರ್ವಹಣೆ 100ಕ್ಕೆ 100% ಅದು ಕರೆಕ್ಟ್ ಆಗಿ ಇರಬೇಕು. ಯಾವುದು ವೀಕ್ ಪಾಯಿಂಟ್ ಏನಾಗಬೇಕಾಗಿದೆ ವಾರ್ ಫುಟಿಂಗ್ನಲ್ಲಿ ನೀವು ಆ್ಯಕ್ಷನ್ ತಗೋಬೇಕು. ನಿಮ್ಮಲ್ಲಿ 544 ಕಿಲೋಮೀಟರ್ ನಿಮ್ಮದು ಟೆಂಟೆಗಲ್ ಸೋಲಾರ್ ಫೆನ್ಸಿಂಗು ಅದು ಆರ್ಡರ್ 4 ಜೀಪನ್ನು ಇಮಿಡಿಯೇಟ್ಲಿ ನಾಳೆನೇ ಆರ್ಡರ್ ಮಾಡಿ ಮಾಹಿತಿ ಕೊಡೋದಿದೆಯಲ್ಲ ಎಲ್ಲ ಭಾಷೆಗಳಲ್ಲಿ ಫಲಕ ಹಾಕ್ಕೊಡುವಂಥದ್ದು. ಮತ್ತು ಈಗಾಗಲೇ ನಾವು ಮಾದರಿ ಕಾಫಿ ಎಸ್ಟೇಟ್ ಕಾರ್ಯಕ್ರಮ ಅಂತ ಕಾಫಿ ತೋಟಗಳಲ್ಲಿ ಭೂಪ್ರದೇಶ ಮಟ್ಟದ ಮಾನವ ಸಂಘರ್ಷ ಕಡಿಮೆ ಮಾಡಲಿಕ್ಕೆ, ಮಿಟಿಗೇಟ್ ಮಾಡಲಿಕ್ಕೆ ಏನು ಮಾಡಬೇಕು ಅನ್ನೋ ಸುತ್ತೋಲೆಯನ್ನು ನಾವು ಹೊರಡಿಸ್ತಾ ಇದ್ದೀವಿ. ಸ್ವಲ್ಪ ಜನಸ್ನೇಹಿ ಇರಲಿಕ್ಕೆ ಒಂದು ಮೀಟಿಂಗ್ ಮಾಡಿ ನಮ್ಮ ಅಧಿಕಾರಿಗಳಿಗೆ ಅವೆಲ್ಲ ಜನಸ್ನೇಹಿ ಆಗಬೇಕು. ಅಂದರೆ ಮಾತ್ರ ವಿಶ್ವಾಸ ಗಳಿಸಬೇಕಾಗಿಲ್ಲ. ನಾವು ಮಾಡ್ತಾ ಇರ್ತಕ್ಕಂಥದ್ದು ಜನರಿಗೆ ಪರಿಸರ ಸಂರಕ್ಷಣೆ ಮಾಡಬೇಕು. ಅದ್ರ ಜೊತೆಯಲ್ಲಿ ಇವತ್ತು ಮಾನವ ಮತ್ತು ವನ್ಯಜೀವಿ ಸಂರಕ್ಷಣೆ ಮಾಡುವಂಥದ್ದು ನಮ್ಮ ಜವಾಬ್ದಾರಿ. ಡೆತ್ಸ್ ಆಗ್ತಾ ಇರ್ತಕ್ಕಂಥದ್ದು ಅತ್ಯಂತ ಆತಂಕ. ಸೊ ಈ ಡೆತ್ಸ್ ಆಗದ ರೀತಿಯಲ್ಲಿ ನೋಡ್ಕೊಳ್ಳುವಂಥದ್ದು ಈಗ ಭಾಳ ಮಹತ್ವ ಇದೆ. ಈ ದುರಸ್ತಿ ಕಾರ್ಯಕ್ರಮ ಏನು ಮಾಡ್ತೀವಿ, ಸಮರೋಪಾದಿಯಲ್ಲಿ ದುರಸ್ತಿ ಕಾರ್ಯಕ್ರಮ ಆಗಿ ಯಾವುದೇ ಪರಿಸ್ಥಿತಿಯಲ್ಲಿ ಮಾನವ ಹಾನಿ ಆಗದ ರೀತಿ ಮಾನವ ಜೀವನ ಅತ್ಯಮೂಲ್ಯವಾದಂಥ ಫಸ್ಟ್ ಪ್ರಯಾರಿಟಿ ಎಷ್ಟು ಬಗ್ಗೆ ಹೊರಟು ದ್ಯಾಟ್ ಬೇರೆ ಏನಿಲ್ಲ. ಫಂಡ್ಸ್ ಬಗ್ಗೆ ತಲೆ ಕೆಡಿಸೋ ಇದು ಮಾಡ್ಲಿಕ್ಕೆ ಆಗಿಲ್ಲ ಅಂತ ಐ ವಾಂಟ್ ಟು ಹಿಯರ್ ಫ್ರಮ್ ಯು ಇನ್ ಫ್ಯೂಚರ್. ಗೊತ್ತಾಯ್ತು ನೋಡಿ ಎಷ್ಟು ನಿಮ್ಮಲ್ಲಿ ಎಷ್ಟಿದೆ. ಸ್ವಲ್ಪ ದುಡ್ಡಿದ್ರೆ whatever is nominal and not